ಅವರು ಏನೇ ತೀರ್ಮಾನ ತಗೊಂಡಿದ್ರು ಅವರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತೆ ಜಿಲ್ಲೆಯ ನಿಟ್ಟಿನಲ್ಲಿ ಪ್ಲಸ್ ನಮ್ಮ 30-35 ವರ್ಷ ಅಂಬರೀಷ್ ನಂಬ್ಕೊಂಡು ರಾಜಕಾರಣ ಮಾಡಿದವರು ಇಲ್ಲಿ ಅಭಿಮಾನಿಗಳಾಗಿರ್ಲಿ ಅವರೆಲ್ಲರ ಅಭಿಪ್ರಾಯ ತಗೊಂಡು ಒಳ್ಳೇದಾಗಬೇಕು ಅನ್ನೋ ಒಂದು ಈ ತರ ತೀರ್ಮಾನ ತಗೊಂಡಿರ್ತಾರೆ ಅಂತ ನಾನು ಎಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗ್ತಾ ಇದೆ. ವಿಧಾನ ಕ್ಷೇತ್ರ ಬಿಟ್ಟು ಬೇರೆ ರೀತಿ ಕೊಟ್ಟಿರೋದು ಹೆಂಗಣ್ಣ ಸ್ವಾಭಿಮಾನಕ್ಕೆ ಧಕ್ಕೆ ಅಂದ್ರೆ ನಾವು ಸೋತೋದ್ರೆ ಒಂದು ಬಿಟ್ಕೊಟ್ಟಿರೋದು, ನಾವು ಸೋತೋಗಿಲ್ಲ. ಜನ ನಮ್ಮ ತಿರಸ್ಕರಿಸಿಲ್ಲ. ಜನ ಇವತ್ತು ನಮ್ಮ ಪರ ಇದ್ದಾರೆ. ಜನಕ್ಕೆ ಒಳ್ಳೇದಾಗಬೇಕು ಅಂತ ಕೆಲವು ತೀರ್ಮಾನಗಳು ತಗೋಬೇಕಾಗುತ್ತೆ. ಸ್ವಾರ್ಥ ತಗೊಳಕ್ಕಾಗಲ್ಲ. ಅಂಬರೀಷ್ ಮನೆಗೆ MP ಸ್ಥಾನ ಮುಖ್ಯ ಅಲ್ಲ, ಜನರು ಮುಖ್ಯ. ಯಾಕಂದ್ರೆ ಅಂಬರೀಷ್ 2008 ಇಂದ 2013ವರೆಗೆ MP ಆಗಿರಲಿಲ್ಲ, MLA ಆಗಿರಲಿಲ್ಲ, ಎಲ್ಲೂ ಜನರ ವಿಶ್ವಾಸ ಕಡಿಮೆ ಆಗಿಲ್ಲ, ಪ್ರೀತಿ ಕಡಿಮೆ ಆಗಿಲ್ಲ. ಅದನ್ನ ನೆನ್ಪಿಟ್ಕೋತೀವಿ ಹೊರತು ನಮಗೆ ಪೊಸಿಷನ್ ಅಥವಾ ಒಂದು ಪಾರ್ಲಿಮೆಂಟೇರಿಯನ್ ಒಂದು ಕಾರ್ ಪಾಸ್ ಬೇಕಾಗಿಲ್ಲ. ಎಲ್ಲೇ ಹೋದ್ರು ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಒಂದು ಮರ್ಯಾದೆ ಐತೆ, ಒಂದು ಪ್ರೀತಿ ಗೌರವ ಘನತೆ ಕೊಡ್ತಾರೆ. ಅದನ್ನ ನಾವು ಉಳಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಕುಮಾರಸ್ವಾಮಿ ಮನೆಗೆ ಮೀಟ್ ಮಾಡೋದು ಈ ಪ್ರಚಾರಕ್ಕೆ ಅದೆಲ್ಲ ಚರ್ಚೆ ಮಾಡಿಲ್ಲ. ಅಮ್ಮ ಹೇಳಿದಂಗೆ ಅವ್ರು ಏನ್ ಹೇಳಿದ್ರು ಅಷ್ಟೇ. ನಿಮ್ಮ ಬೆಂಬಲ ಯಾಕೆ? ಕಾಂಗ್ರೆಸ್ ನಮ್ಮ ಬೆಂಬಲ ದೇಶಕ್ಕೆ, ನನ್ನ ಬೆಂಬಲ ದೇಶಕ್ಕೆ. ನಾನು ರಾಜಕೀಯವಾಗಿ ಎಲ್ಲೂ ಗುರುತಿಸ್ಕೊಂಡಿಲ್ಲ. ನಾನು ರಾಜಕಾರಣಿ ಅಲ್ಲ. ನನ್ನ ಬೆಂಬಲ ದೇಶಕ್ಕೆ ಒಳ್ಳೇದಾಗಬೇಕು, ಮುಖ್ಯವಾಗಿ ಮಂಡ್ಯಕ್ಕೆ ಒಳ್ಳೇದಾಗಬೇಕು. ಇದು ಇಷ್ಟಕ್ಕೆ ನನ್ನ ಬೆಂಬಲ. ಪಕ್ಷೇತರವಾಗಿ ಸ್ಪರ್ಧೆ ಅನ್ನೋದು ಯೋಚನೆ ಮಾಡಿದರೆ ಇಲ್ಲ ಅಂತ ಹೇಳಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಇದು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಇದೇ ಬೆಟರ್ ಡಿಸಿಷನ್ ಅಂತ ಅವ್ರು ಬಹಳಷ್ಟು ಜನಕ್ಕೆ ಹೋಗಿದ್ದು ಖುಷಿ ಆಯ್ತಲ್ಲ ಅಲ್ವಾ. ಹೌದು, ಕೆಲವು ಅಸಮಾಧಾನಗಳು ಇರ್ಬೋದೇನೋ, ಅದನ್ನು ಸರಿಪಡಿಸ್ಕೋತೀವಿ. ಎಲ್ಲೂ ಯಾರು ಬೇರೆಯವರಲ್ಲ, ಎಲ್ಲರೂ ನಮ್ಮವರೇ. ತಿರ್ಗಾ ಉಲ್ಟಾ ಸೀದಾ ಬಂದು ವಾಪಸ್ ಅದೇ ಪ್ರಶ್ನೆಗೆ ಬರ್ತೀವಿ. ಅವ್ರೇನ್ ಹೇಳಿದ್ರಣ್ಣ, ಅವ್ರ ತೀರ್ಮಾನಕ್ಕೆ ನಾವು ಭದ್ರವಾಗಿರ್ಬೋದು. ಹೌದು, ಒಂದಿನ ನಾನು ಅಭ್ಯರ್ಥಿ ಆದಾಗ ನಾನು ಸಂಸತ್ನ ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಂಥ ಪ್ರಶ್ನೆ ಕೇಳು, ಇಲ್ಲಿವರೆಗೂ ನಾನು ಅವ್ರು ಹೇಳಿದ್ದೆ ನಾನು ವಾಪಸ್ ಹೇಳ್ಬೇಕಾಗತ್ತೆ. ಮತ್ತೆ ಅದನ್ನೇ ಕೇಳ್ಬಿಡಿ ಅಂತ ಹೇಳ್ಬೋದು. ಅವ್ರೇನ್ ಹೇಳಿದ್ರು ಈಗ ಪಕ್ಷ ಸೇರ್ತಾರೆ ಯಾರು ಅವ್ರು ಹೇಳ್ತಾರೆ. ಮುಂದಿನ ದಿನಗಳು ನಿಮ್ಗೆ ಸ್ಪಷ್ಟತೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಇವತ್ತೇ ಗೊತ್ತಾಗಬೇಕು ಅಂತ ಏನಿಲ್ವಲ್ಲ. ಅದು ಅಮ್ಮಮ್ಮನ ಜೊತೆ ಇಲ್ಲದೆ ಯಾರ ಜೊತೆ ಇರ್ತೀವಿ ಬೇಡ. ಏನ್ ಹೇಳ್ತಾರೋ ಹಂಗ್ ಮಾಡ್ತೀವಿ ಅಷ್ಟೇ. ತಾಯಿ ತೀರ್ಮಾನಕ್ಕೆ ನಾವು ಭದ್ರವಾಗಿದ್ದೀವಿ. ಗೊತ್ತಿಲ್ಲ, ಅದೆಲ್ಲ ಅವರೇ ನಿಮಗೆ ಕ್ಲಾರಿಟಿ ಕೊಡ್ತಾರೆ. ಅವ್ರ ಬಾಯಿಂದನೇ ಬರ್ಲಿ. ಅವ್ರದ್ದೇ ಆದಂತ ಒಂದು ಪಾರ್ಟಿಯ ಪದ್ಧತಿಗಳು ಸಿದ್ಧಾಂತಗಳು ಇರ್ತವೆ. ನಾನಂತೂ ರಾಜಕೀಯವಾಗಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ. ಯಾಕಂದ್ರೆ ಮಗನಾಗಿ ನಾನು ಇಷ್ಟೇ ಕೇಳ್ಬೋದು. ಯಾಕಂದ್ರೆ ನಾನು ಮತ್ತೊಮ್ಮೆ ಹೇಳ್ತೀನಿ, ನಾನು ರಾಜಕೀಯವಾಗಿ ಎಲ್ಲೂ ಗುರುತಿಸ್ಕೊಂಡಿಲ್ಲ. ನಾನು ರಾಜಕಾರಣಿ ಅಲ್ಲ. ನಮ್ಮ ತಾಯಿನ ಎಲ್ಲಿ ಗೌರವಾನ್ವಿತ ನಡೆಸ್ಕೊತಾರೋ, ಅಂಬರೀಷ್ ಹೆಸರನ್ನ ಎಲ್ಲಿ ಗೌರವ ಕೊಡ್ತಾರೋ ಅಲ್ಲಿಗೆ ಹೋಗಿ ಅಂತ ಹೇಳ್ತೀನಿ ಹೊರತು ಅದ್ ಬಿಟ್ಟು ಇನ್ನೇನು ಕೇಳಿ. ಅದು ಅವ್ರನ್ನ ಕೇಳೋಣ, ನನಗೆ ಕೇಳಿದ್ರೆ. ಅವ್ರು ಖಂಡಿತ ಇದ್ರು. ಅಮ್ಮ ಹೇಳಿದಂಗೆ ಹಳೆದನ್ನೆಲ್ಲ ಮರ್ತು ಹೋಗಿ ಅಂತಾನೆ ಮಾತಾಡಿದ್ರು. ಈಗ ಹೌದು, ರಾಜಕೀಯದಲ್ಲಿ ಇರ್ದೇ ಇರ್ಬೋದು. ಬಟ್ ಕೆಲವರು ಹೇಳ್ತಾರೆ ರಾಜಕಾರಣದಲ್ಲಿ ನೋ ಪರ್ಮನೆಂಟ್ ಫ್ರೆಂಡ್ಸ್ ನೋ ಪರ್ಮನೆಂಟ್ ಎನಿಮೀಸ್ ಅನ್ನೋದು ಸಹಜ ಅಂತಾರೆ. ಖಂಡಿತ ನಮಗೇನು ಇದೆಲ್ಲ ಹೊಸ ಅನುಭವನೇ. ಈ ದಿನ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ, ಬಹುಶಃ ಅವರು ಅನ್ಕೊಂಡಿರ್ಲಿಲ್ಲ. ಸಂದರ್ಭ ಕಾಲ ಕೆಲವು ಬದಲಾವಣೆ ಆಗುತ್ತೆ. ಯಾವ್ದನ್ನ ಅವ್ರು ನಮ್ಮ ಮನೆಗೆ ಬಂದಿದ್ದು ನಾವು ವೆಲ್ಕಮ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಅಂಬರೀಷ್ ಅಣ್ಣನ ಮನೆ ಅಂದ್ಮೇಲೆ ಎವ್ರಿಬಡಿ ಇಸ್ ವೆಲ್ಕಮ್, ಆಲ್ ಆರ್ ವೆಲ್ಕಮ್ ಅಷ್ಟೇ. ನ್ಯೂಟ್ರಾಲಿಟಿ ನಾವು ಖಂಡಿತವಾಗ್ಲೂ ನ್ಯೂಟ್ರಲ್ ಆಗಿ ಇರೋದು ಅನ್ನೋದು ಮಿಸ್ಟೇಕ್ ಆಗುತ್ತೆ. ಯಾಕಂದ್ರೆ ನಾವು ಖಂಡಿತವಾಗ್ಲೂ ಸಪೋರ್ಟ್ ಅನೌನ್ಸ್ ಮಾಡಿದ್ 1 ವರ್ಷದಿಂದ 4 ವರ್ಷದಿಂದ ನೀವು ತೆಗೆದು ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಆಗ್ಲಿ ಅಥವಾ ಏನೇ ತೀರ್ಮಾನಗಳಾಗಲಿ, ಬಿಲ್ಸ್ ಅಂತ ಆಗ್ಲಿ, ಪಾಲಿಸಿ ಅಂತ ಬಂದಾಗ ಅವರು ಗವರ್ಮೆಂಟ್ ನ ಸಪೋರ್ಟ್ ಮಾಡಿದ್ದಾರೆ. ಸೊ ನ್ಯೂಟ್ರಲ್ ಅಂತ ಬರಲ್ಲ. ದೇರ್ ಶಿ ಹಸ್ ಬಿನ್ ವಿತ್ ಗವರ್ಮೆಂಟ್. ಇಲ್ಲ, ಮಾತುಕತೆ ಏನು ನಡೆದಿಲ್ಲ. ಅವ್ರ ಪ್ರಸಾದದಲ್ಲಿ ಬಿಸಿ ಇದ್ದಾರೆ, ನಮ್ಮ ಕೆಲಸದಲ್ಲಿ ಬಿಸಿ ಇದೀವಿ ಅಷ್ಟೇ. ನನಗೆ ಗೊತ್ತಿಲ್ಲ ಅಣ್ಣ. ನೀನು ಅಭಿಷೇಕ್ ಬಗ್ಗೆ ಕೇಳು, ಸುಮಲತಾ ಬಗ್ಗೆ ಕೇಳು. ಇಲ್ಲಿವರೆಗೂ ಸಂತೋಷ, ಒಳ್ಳೆದ. ಸರಿ, ಥ್ಯಾಂಕ್ ಯು. ಅವ್ರು ನಿಂತಿಲ್ವಲ್ಲ ಅಣ್ಣ ಎಲೆಕ್ಷನ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.